ಮಾಡ್ಕೊಬೇಕು. 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರಿ, ಅದರಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರು ಒಬ್ಬರ ಹೆಸರು ಸರ್ ಅಲ್ಲಿಗೆ ಈಗ ಕುಟುಂಬ ರಾಜಕಾರಣ ಸುಳ್ಳಲ್ಲ ಅಲ್ರಿ, ವಂಶಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತಾಡಿ. ವಂಶಪಾರಂಪರ್ಯ ರಾಜಕಾರಣದ ಟೀಕೆ ಮಾಡ್ಲಿ ನೋಡೋಣ. ಟೀಕೆ ಮಾಡ್ತಾ ಇದ್ದೀನಿ ಒಂದು ನಿಮಿಷ ದಯವಿಟ್ಟು. ಆನ್ ಅ ಗುಡ್ ನೋಟ್, ಹಿಂದಿ ಚಲನಚಿತ್ರದ ಲತಾ ಮಂಗೇಶ್ಕರ್ದು ಒಂದು ಹಾಡಿದೆ, ದಿಲ್ ತೋ ಪಾಗಲ್ ಹೈ ಹಸಾತಾ ಹೈ ಯಹಿ ರುಲಾತಾ ಹೈ ಅಂತ. 65 ರೂಪಾಯಿ ಇದ್ದ ಪೆಟ್ರೋಲ್ನ 100 ರೂಪಾಯಿಗೆ ತಗೊಬಂದ್ಬಿಟ್ಟು ಎಲೆಕ್ಷನ್ 3 ದಿನ ಇದು ಕೋಡ್ ಆಫ್ ಕಂಡಕ್ಟ್ ಬರೋಕ್ಕೆ ಅಂದರೆ 2 ರೂಪಾಯಿ ಡಿಸ್ಕೌಂಟ್. ಹಬ್ಬ ಬರ್ತಾ ಇದೆ, ಇವಾಗ ಎಲೆಕ್ಷನ್ ಹತ್ರ ಬಂದಾಗ ಸಿಲಿಂಡರ್ ಮೇಲೆ 100 ರೂಪಾಯಿ ಡಿಸ್ಕೌಂಟ್, 400 ರೂಪಾಯಿ ಇದ್ದ ಸಿಲಿಂಡರ್ 1000 ತಗೊಂಡೋಗಿ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಬಿಟ್ಟು ದೇಶ ಅಭಿವೃದ್ಧಿ ಮಾಡ್ತಾ ಇದೆ. ದೇಶ ಅಭಿವೃದ್ಧಿ ಗೂಬೆ ಕೂರಿಸ್ತೀರಿ ತಲೆ ಮೇಲೆ, ಸ್ವಲ್ಪ ಗೂಬೆ ಕೂರಿಸ್ತೀರ. 100 ರೂಪಾಯಿ ಪೆಟ್ರೋಲ್ ತಗೊಂಡು ಕೋಡ್ ಆಫ್ ಕಂಡಕ್ಟ್ 2 ರೂಪಾಯಿ ಡಿಸ್ಕೌಂಟ್. ನೀವು ಕಿರ್ಚ್ತಾ ಇದ್ರೆ ಸಮಯ ಇರೋದಿಲ್ಲ. ಕಡೆ ಕ್ವಿಕ್ ರಿಯಾಕ್ಷನ್ 10 ಸೆಕೆಂಡ್ ಅಲ್ಲಿ. ಬಿಜೆಪಿ ಹಿಂದುತ್ವ ಅನ್ನೋದನ್ನ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳುತ್ತೀಯ ಹೊರತು ನಿಜವಾದ ಕಾಳಜಿ ಇಲ್ಲ ಅನ್ನೋ ಆರೋಪ ಸತ್ಯನ ನೋಡಿ. ಅವಾಗಲೇ ನೀವು ಕೇಳಿದ ಪ್ರಶ್ನೆಗೂ ಇದೇ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ. ಇವತ್ತು ಏನು 20 ಸ್ಥಾನಗಳನ್ನ ಲೋಕಸಭಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಾರಲ್ಲ, ಎಲ್ಲರೂ ಹಿಂದುತ್ವದ ಪ್ರತಿಪಾದಕರೇ ಮತ್ತು ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಒಂದು ಸಮಗ್ರ ಅಭಿವೃದ್ಧಿಗೆ ಗಮನದಲ್ಲಿ ಇಟ್ಟುಕೊಂಡು ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲೇನೆ, ಆ ದೃಷ್ಟಿಕೋನದಲ್ಲೇ ಹೋಗಿರ್ತಕ್ಕಂಥದ್ದು. ಅಂಥವ್ರಿಗೇನೆ ಇವತ್ತು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇವ್ರಿಗೆ ಈಶ್ವರಪ್ಪನಂತವ್ರಿಗೆ ಒಂದು 5-6 ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದಾಕ್ಷಣವೇನೇನೆ ಅದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನ ಮಿಸ್ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನದು. ಆಮೇಲೆ ಈಗ 20 ಜನ ಈಗ ಘೋಷಣೆ ಮಾಡಿರ್ತಕ್ಕಂಥ 20 ಜನವೂ ಸಹ ಹಿಂದೂ ಅಲ್ಲ, ಎಲ್ಲರೂ ಹಿಂದೂಗಳೇ. ಮತ್ತೆ ಹಿಂದುತ್ವದ ಪ್ರತಿಪಾದಕರೇ. ನೋಡಿ, ಈಶ್ವರಪ್ಪನವ್ರು ಮಾತಾಡ್ತಾ ಇರೋದು ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ? ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಅವರ ಅಸಮಾಧಾನವನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಾವು ಇಷ್ಟೊಂದು ವಿಚಾರಗಳಿದೆ, ಅದನ್ನ ಈಶ್ವರಪ್ಪನವರು ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಿದ್ದಾರೆ. ಅದಕ್ಕೆ ಯಾವೆಲ್ಲ ಆಯಾಮದಲ್ಲಿ ಚರ್ಚೆ ಆಗ್ಬೋದು ಅದನ್ನ ಈ ಚರ್ಚಾ ವೇದಿಕೆಯಲ್ಲಿ ವೀಕ್ಷಕರ ಮುಂದಿಡುವ ಪ್ರಯತ್ನವನ್ನ, ಅಂದ್ರೆ ಮತದಾರರ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ರಜಾಕ್ ಅವರು ಒಂದಷ್ಟು ಉದಾಹರಣೆ ಕೊಟ್ಟರು, ಸಂಬರ್ಗಿ ಅವರು ಸಮರ್ಥನೆ ಮಾಡ್ಕೊಂಡ್ರು, ವೆಂಕಟೇಶ್ ಅವರು ಇಲ್ಲಿಲ್ಲ ಬಿಜೆಪಿಯಲ್ಲಿ ಹಿಂದುತ್ವವನ್ನೇ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಆದ್ರೆ ಪ್ರಜ್ಞಾವಂತ ಮತದಾರರು ಡಿಸೈಡ್ ಮಾಡಬೇಕು ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ಹೇಳಿ. ಹಾಗೆ ಮಾಡ್ತೀರಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಥ್ಯಾಂಕ್ ಯು.